ಈ ಕೋರ್ಸಲ್ಲಿ ನಾವು ಸ್ಟ್ರಕ್ಚರ್ ಲ್ಯಾಂಗ್ವೇಜ್ ಅಂದರೆ ಏನು, ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ಹೇಗೆ ಯೂಸ್ ಮಾಡ್ತೀವಿ ಅಂತ ಕಲಿಯೋಣ. ಸೊ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್, ಇದನ್ನು SQL ಅಥವಾ SQL ಅಂತಲೂ ಕರಿತೀವಿ. ಸೊ ಈ ಕೋರ್ಸ್ನ ಕಲಿಯೋಕ್ಕೆ ಲೈಕ್ ಪ್ರೀ ರಿಕ್ವೆಸ್ಟ್ಮೆಂಟ್ ಅನ್ನೋದು ಏನೂ ಬೇಕಾಗಲ್ಲ ಅಷ್ಟೊಂದು. ಐ ಮೀನ್ ಲೈಕ್ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ನಿಮಗೆ ಹೊಸ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಇದ್ದರೆ ಈ ಕೋರ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಲೆಟ್ಸ್ ಸಿ ದ ಕಂಟೆಂಟ್. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಟು SQL ಬಗ್ಗೆ ಇರುತ್ತೆ. ಆ್ಯಂಡ್ ಆಲ್ಸೋ ಇನ್ನೇನೇನು ಕವರ್ ಮಾಡ್ಬೋದು ಅಂದರೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಬಗ್ಗೆ, ಡೇಟಾ ಅಂದರೆ ಏನು, ಡೇಟಾಬೇಸ್ ಅಂದರೆ ಏನು ಅಂತಂದು ನಾವು ಇಲ್ಲಿ ನೋಡ್ತೀವಿ. ಆ್ಯಂಡ್ ಇಂಟ್ರೊಡಕ್ಷನ್ ಟು RDBMS, ರಿಲೇಷನ್ ಡೇಟಾಬೇಸ್ ಅಂದರೆ ಏನು, ರಿಲೇಷನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಆ್ಯಂಡ್ ಆಲ್ಸೋ ಒರಾಕಲ್ DBMSನ ಇನ್ಸ್ಟಾಲೇಷನ್ ಮಾಡೋದು ಆ್ಯಂಡ್ SQL ಕೂಡ ಇನ್ಸ್ಟಾಲೇಷನ್ ಮಾಡೋದನ್ನ ಇಲ್ಲಿ ನೋಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಹಾಗಿದ್ರೆ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ನ ಸ್ಟಾರ್ಟ್ ಮಾಡೋಣ ಇಂಟ್ರೊಡಕ್ಷನಿಂದ. ಸೊ SQL ಬಂದು ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಸೊ ಇದು ಒಂದು ಲ್ಯಾಂಗ್ವೇಜ್. ಸೊ ಇದು ಕಂಪ್ಯೂಟರ್ ಡೇಟಾಬೇಸ್ಗೆ ಅರ್ಥ ಆಗೋವಂಥದ್ದು. ಸೊ ನಾವು SQLನ ಕಲಿತ್ರೆ ಡೇಟಾಬೇಸ್ ಜೊತೆ ಈಸಿಯಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ SQL ಅನ್ನೋದು ಒಂದು ಲ್ಯಾಂಗ್ವೇಜ್. ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀವಿ ಆ್ಯಂಡ್ ಮ್ಯಾನಿಪುಲೇಟ್ ಮಾಡ್ತೀವಿ ಆ್ಯಂಡ್ ರಿಟ್ರೀವ್ ಅಂದರೆ ಸ್ಟೋರ್ ಆಗಿರೋದನ್ನು ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಇದನ್ನು ರಿಲೇಷನಲ್ ಡೇಟಾಬೇಸ್ ಜೊತೆಗೆ ಯೂಸ್ ಮಾಡ್ತೀವಿ. ರಿಲೇಷನಲ್ ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಸಪೋಸ್ ಲೈಕ್ ಈಗ ಯಾವುದೋ ಒಂದು ಟೇಬಲ್ ಇರುತ್ತೆ, ಐ ಮೀನ್ ಡೇಟಾ ಇರುತ್ತೆ. ಇಟ್ಸ್ ಲೈಕ್ ID, ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್ ವೈಸ್. ಸೊ ಇದರಲ್ಲಿ ಈಗ ನಾವು ಲೈಕ್ ಕಾಲಮ್ 1, 2, 3 ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಇಸ್ ಎ ಕಾಲಮ್ 3. ಸೊ ಇದರಲ್ಲಿ ಸೇಲ್ಸ್ ಆಗಿರೋದನ್ನ ಮಾತ್ರ ನಾವು ಈ ಡೇಟಾನ ರೀಡ್ ಮಾಡಬೇಕು ಅಂದರೆ ಅದರಲ್ಲಿ ದ್ಯಾಟ್ ಕಮ್ಸ್ ಲೈಕ್ ಎ ಪಿಕ್ಚರ್. ಲೈಕ್ ಸೇಲ್ಸ್ ಆಗಿರೋದು ಲೈಕ್ ID ಇರ್ಬೋದು, ಆಲೀಸ್ ಆ್ಯಂಡ್ ಕ್ಯಾರೋಲ್ ಮಾತ್ರ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದಾರೆ. ಸೊ ಈ ಥರ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಯಾರ್ಯಾರು ಸೇರಿದ್ದಾರೆ ಅನ್ನೋದನ್ನು ರೀಡ್ ಮಾಡೋದಕ್ಕೆ, ರಿಟ್ರೀವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ನಾವು ಈಗ ಲೆಟಸ್ ನೋ ಡೇಟಾ ಅಂದರೆ ಏನು ಅಂತ ನೋಡೋಣ. SQL ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಡೇಟಾ ಅಂದರೆ ಏನು? ಸೊ ಡೇಟಾನ ರಿಟ್ರೀವ್ ಮಾಡೋಕ್ಕೆ ಇಲ್ಲ ಮಾಡಿಫೈ ಮಾಡೋದಕ್ಕೆ SQLನ ಯೂಸ್ ಮಾಡ್ತೀವಿ. ಬಟ್ ಡೇಟಾ ಅಂದರೆ ಏನು? ಸೊ ಡೇಟಾ ಇಸ್ ಎ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ದಟ್ ಕ್ಯಾನ್ ಬಿ ಸ್ಟೋರ್ಡ್, ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್ ಅಂತ ಇದೆ. ಸೊ ಡೇಟಾ ಅಂದರೆ ಲೈಕ್ ಏನು ಬೇಕಾದ್ರೂ ಡೇಟಾ ಆಗಿರ್ಬೋದು. ಇಟ್ ಮೇ ಬೈ ನಂಬರ್ ಆಗಿರ್ಬೋದು, ಅಥವಾ ಇಮೇಜ್ ಆಗಿರ್ಬೋದು, ಅಥವಾ ವರ್ಡ್ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಸೊ ಇಲ್ಲಿ ನೋಡಿದಾಗ ಡೇಟಾ ಅಂತ ಇದೆ. ಸೊ 25 ಇಸ್ ನಾಟ್ ಜಸ್ಟ್ ಎ ನಂಬರ್ ಆ್ಯಂಡ್ ಜಾನ್ ಬಂದು ಇಟ್ ಇಸ್ ಒಂದು ನೇಮ್ ಆ್ಯಂಡ್ ಇದು 0.6 ಅಂತ ಇದೆ, 98.6 ಅಂದರೆ ಇಟ್ ಇಸ್ ಲೈಕ್ ಮೆಷರ್ಮೆಂಟ್, ಲೈಕ್ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು. ಸೊ ಈ ಥರ ಇಟ್ ಇಸ್ ಲೈಕ್ ಎ ನಂಬರ್ ಥಿಂಗ್. ಆ್ಯಂಡ್ ಡೇಟಾ ಇಟ್ಸ್ ಲೈಕ್ ಡೇಟ್ ಕೂಡ ಆಗಿರ್ಬೋದು, ಟೈಮ್ ಕೂಡ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಲಾಜಿಕಲ್ ಎಕ್ಸ್ಪ್ರೆಷನ್. ಸಪೋಸ್ ಇಫ್ ಯು ವಾಂಟ್ ಟು ಈಗ ಏನಾದರೂ ಮಂತ್ಲಿ ಎಕ್ಸ್ಪೆನ್ಸ್ನ ನೀವು ಲಿಸ್ಟ್ ಮಾಡಿದ್ರೆ, ಸೊ ಆ ಒಂದು ಲಿಸ್ಟ್ ಮಾಡಿರುವಂಥದ್ದು ನೀವು ಡೇಟಾ ಅಂತ ಕರಿಬೋದು, ಆ ಲಿಸ್ಟಲ್ಲಿರೋದೆಲ್ಲ. ಸೊ ಇದರಲ್ಲಿ ತುಂಬ ಥರ ಟೈಪ್ಸ್ ಆಫ್ ಡೇಟಾಸ್ನ ನಾವು ನೋಡ್ತೀವಿ. ಲೈಕ್ ಈಗ ನಂಬರ್ಸ್ ಅಂತ ಹೇಳಿದೆ ನಾನು, ನ್ಯೂಮರಿಕ್ ಡೇಟಾ ಅದು. ಆ್ಯಂಡ್ ಟೆಕ್ಸ್ಟ್ ಡೇಟಾ ಬಂದಾಗ ಅಫ್ಕೋರ್ಸ್ ಇಟ್ಸ್ ಎ ನೇಮ್ ಲೈಕ್, ಆ್ಯಂಡ್ ಡೇಟ್, ಟೈಮ್, ಇದು ಕೂಡ ಒನ್ ಫಾರ್ಮ್ಯಾಟ್ ಲೈಕ್ ಡೇಟ್. ಆ್ಯಂಡ್ ಆಲ್ಸೋ ದ ಬೂಲಿಯನ್ ಕಾನ್ಸೆಪ್ಟ್ ಲೈಕ್ ಎಸ್ ಆ್ಯಂಡ್ ನೋ. ಸೊ ಇದೆಲ್ಲ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ. ಆ್ಯಸ್ ಐ ಸೆಡ್ ಲೈಕ್ ಇಟ್ ಮೈಟ್ ಬಿ ಎ ನಂಬರ್ ಇರ್ಬೋದು, ಅಥವಾ ಇಮೇಜ್ ಇರ್ಬೋದು. ವಿಡಿಯೋ ಇಸ್ ಆಲ್ಸೋ ಒನ್ ಆಫ್ ದ ಫಾರ್ಮ್ಯಾಟ್ ಆಫ್ ಇಟ್ ಈಸ್ ಅ ಡೇಟಾ. ಸೊ ಇಮೇಜ್, ವರ್ಡ್. ಸೊ ಈ ಡೇಟಾ ಬಂದು ಇಟ್ ವಿಲ್ ಬಿ ಎ ರಾ ಆ್ಯಂಡ್ ಅನ್ಆರ್ಗನೈಸ್ಡ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಾನು ಈ ಡಿಸ್ಕ್ರಿಪ್ಷನ್ ನೋಡಿಲ್ಲ ಅಂದರೆ ಬರೀ ನಂಬರ್ಸ್ ಇದೆ, ನೇಮ್ಸ್ ಇದೆ, ವಿ ಕಾಂಟ್ ಪ್ರೆಡಿಕ್ಟ್ ವಾಟ್ ಈಸ್ ಇಟ್. 25 ಜಸ್ಟ್ ಒಂದು ನಂಬರ್ ಇದ್ದರೆ ವಿ ಡೋಂಟ್ ನೋ ವಾಟ್ ಈಸ್ ಇಟ್ ಅಂತ. ಸೊ ಹಾಗಾಗಿ ಡೇಟಾ ಜಸ್ಟ್
ಅನ್ಆರ್ಗನೈಸ್ಡ್ ಫಾರ್ಮ್ಯಾಟಲ್ಲಿದ್ದರೆ ಡೇಟಾನೇ ಹೇಳ್ತೀವಿ, ಬಟ್ ಅದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇರಲ್ಲ. ಸೊ ಅದಕ್ಕೆ ಡೇಟಾ ಇಟ್ ಶುಡ್ ಬಿ ಪ್ರೊಸೆಸ್ಡ್ ಮೀನಿಂಗ್ಫುಲ್ಲಿ, ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಇನ್ಫಾರ್ಮೇಷನ್. ಸೊ ಪ್ರಾಮುಖ್ಯತೆ ಇರಲ್ಲ. ಸೊ ಪ್ರಾಮುಖ್ಯತೆ ಅನ್ಆರ್ಗನೈಸ್ಡ್ಗೆ ಪ್ರಾಮುಖ್ಯತೆ ಇರಲ್ಲ. ಸೊ ಫುಲ್ ಕಂಪ್ಲೀಟಾಗಿ ಅದಕ್ಕೊಂದು ಮೀನಿಂಗ್ಫುಲ್ ಆಗಿದ್ದರೆ ಎಸ್ ವಿ ಗಿವ್ ಎನ್ ಲೈಕ್ ಪ್ರಾಮುಖ್ಯತೆ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲೈಕ್ ವಿತ್ ಅನ್ ಇನ್ಫಾರ್ಮೇಷನ್. ಸ್ಪೆಸಿಫಿಕ್ಕಾಗಿ ಮೀನಿಂಗ್ಫುಲ್ಲಾಗಿ ಸಿಗ್ನಿಫೈ ಮಾಡಬೇಕು. ದಟ್ ಇಸ್ ಅ ಡೇಟಾ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ರಾ ಫ್ಯಾಕ್ಟ್ಸ್ ಅಂತ ಹೇಳಿದ್ದು ಅಟ್ ದ ಬಿಗಿನಿಂಗ್. ಸೊ ನೆಕ್ಸ್ಟ್ ಡೇಟಾಬೇಸ್. ಸೊ ಡೇಟಾನ ಆರ್ಗನೈಸ್ಡ್ ಆಗಿ ಕಲೆಕ್ಟ್ ಮಾಡಿ ಇದನ್ನು ಸ್ಟೋರ್ ಮಾಡುತ್ತೆ ಎಲ್ಲ ಸಿಸ್ಟಮಲ್ಲಿ. ಸೊ ಅದನ್ನು ಡೇಟಾಬೇಸ್ ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡೋವಾಗಿದ್ದರೆ, ಈಗ ಯಾವುದಾದ್ರೂ ಈಗ ನಾವು ಎಕ್ಸ್ಪೆನ್ಸ್ ಲಿಸ್ಟ್ನ ಬರಿತೀವಿ, ಅಥವಾ ಫೋನ್ ನಂಬರ್, ಲೈಕ್ ನಾವು ಫೋನ್ ನಂಬರ್ಸ್ನ ಲೈಕ್ ಒಂದು ಬುಕ್ಕಲ್ಲಿ ಲೈಕ್ ಬರ್ದು ಸೇವ್ ಲೈಕ್ ಬರೆದಿಟ್ಕೊತೀವಿ. ಬಟ್ ಇಟ್ ಈಸ್ ನಾಟ್ ಸ್ಟೋರ್ಡ್ ಎನಿವೇರ್, ಜಸ್ಟ್ ಇಟ್ಸ್ ಅ ಬುಕ್, ಇಟ್ಸ್ ಹಾರ್ಡ್ ಕಾಪಿ. ಸೊ ಅಲ್ಲಿ ಸೇವ್ ಮಾಡ್ತೀವಿ. ಸೊ ದ ಸೇಮ್ ವೇ ಇಫ್ ಯು ಸೇವ್ ಇನ್ ಟು ದ ಲೈಕ್ ಮೊಬೈಲ್, ಅದನ್ನು ಎಲೆಕ್ಟ್ರಾನಿಕಲಿ ಸೇವ್ ಆಗಿರುತ್ತೆ. ಸೊ ಡೇಟಾಬೇಸ್ ಯಾಕೆ ಬೇಕು ಇವಾಗ ಅಂತ ಹೇಳಿದ್ರೆ, ಈಗ ನಾರ್ಮಲಾಗಿ ಬುಕ್ಕಲ್ಲಿ ಏನಾದರೂ ಬರೆದ್ರೆ ಇಟ್ ಈಸ್ ಲೈಕ್ ಜಾಸ್ತಿ ಬರೆಯೋದಕ್ಕಾಗಲ್ಲ, ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್. ಬಟ್ ಆದರೆ ಈಗ ತುಂಬ ಕಾಂಟ್ಯಾಕ್ಟ್ ನಂಬರ್ಸ್ನ ಬರಿಬೇಕು, ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಬರಿಬೇಕಂದ್ರೆ ವಿ ಕಾಂಟ್ ರೈಟ್. ಸೊ ಅದಕ್ಕೆ ಎಲೆಕ್ಟ್ರಾನಿಕಲಿ ಸ್ಟೋರ್ ಆಗಿರಬೇಕು. ಸೊ ದ್ಯಾಟ್ ಈಸ್ ಅನ್ ಈಸಿ ಟು ಮ್ಯಾನೇಜ್ ಮತ್ತು ಸ್ಟೋರ್ ಮಾಡೋಕ್ಕೆ. ಸೊ ದಟ್ ಈಸ್ ಸೊ ದಟ್ಸ್ ದ ರೀಸನ್. ಸೊ ಡೇಟಾಬೇಸ್ನ ಇಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಅಂದರೆ ಪಾಸ್ವರ್ಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಸೊ ಸೇಫ್ಟಿ ಇರುತ್ತೆ. ಸೊ ಸೆಕ್ಯೂರಿಟಿ ವೈಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಈಸಿ ಆಗಿರುತ್ತೆ ಅಪ್ಡೇಟ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಕ್ವಿಕ್ ರಿಟ್ರೀವಲ್ ಆಫ್ ಡೇಟಾ, ಐ ಮೀನ್ ಟು ರೀಡ್ ಮಾಡೋಕ್ಕೆ ಕ್ವಿಕ್ಕಾಗಿ ನಾವು ರೀಡ್ ಮಾಡ್ಬೋದು ಡೇಟಾನ, ಯಾವ ಡೇಟಾ ಬೇಕಾದ್ರೂ. ಸಪೋಸ್ ಲೈಕ್ ಪಾಸ್ಟ್ ಹಿಸ್ಟ್ರಿಗೆ ಹೋದರೆ ಲೈಕ್ 1994 ಸೇಲ್ಸ್ ಆಗಿರೋದು ಇದೆಲ್ಲ ನೋಡಿದ್ರೆ ಈಸಿಯಾಗಿ ರಿಟ್ರೀವ್ ಮಾಡ್ಬೋದು. ಸೊ ಇದೆಲ್ಲ ಯೂಸ್ ಆಫ್ ದ ಲೈಕ್ ಡೇಟಾಬೇಸ್. ಸೊ ಇವಾಗ ನೆಕ್ಸ್ಟ್ ಲೆಟ್ ಅಸ್ ನೋ ಟೈಪ್ಸ್ ಆಫ್ ಡೇಟಾಬೇಸ್ ಅಂತ ನೋಡೋಣ. ಸೊ ಅದರಲ್ಲಿ ರಿಲೇಷನಲ್ ಡೇಟಾಬೇಸ್ ಇದೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್ ಇದೆ, ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಇದೆ, NoSQL ಡೇಟಾಬೇಸ್ ಇದೆ, ಗ್ರಾಫ್ ಡೇಟಾಬೇಸ್, ಆ್ಯಂಡ್ OLTP ಡೇಟಾಬೇಸ್, ಕ್ಲೌಡ್ ಡೇಟಾಬೇಸ್, ಆಟೋನಮಸ್ ಡೇಟಾಬೇಸ್. ಇದು ಸೊ ದೀಸ್ ಆರ್ ಲೈಕ್ ಬೇರೆ ಬೇರೆ ಥರ ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಒಂದೊಂದು ಎಂಟರ್ಪ್ರೈಸಲ್ಲಿ ಒಂದೊಂದನ್ನು ಯೂಸ್ ಮಾಡ್ತಾರೆ. ಅವ್ರಿಗೆ ಯಾವ ಡೇಟಾಬೇಸ್ ಬೇಕು ಅನ್ನೋದನ್ನು ಅವ್ರು ಚೂಸ್ ಮಾಡಿ ಮಾಡ್ತಾರೆ. ಸೊ ಈ ಕೋರ್ಸಲ್ಲಿ ಸೊ ನಾವು ರಿಲೇಷನಲ್ ಡೇಟಾಬೇಸ್ ಅನ್ನೋದನ್ನು ನೋಡೋಣ, ದ ಫಸ್ಟ್ ಥಿಂಗ್. ಸೊ ರಿಲೇಷನಲ್ ಡೇಟಾಬೇಸ್ ಬಗ್ಗೆ ಡೀಟೇಲಾಗಿ ನೋಡೋಣ. ಸೊ ವಾಟ್ ಈಸ್ ಅ ರಿಲೇಷನಲ್ ಡೇಟಾಬೇಸ್? ರಿಲೇಷನಲ್ ಡೇಟಾಬೇಸ್ ಬಂದು ಇಟ್ಸ್ ಅ ಟೈಪ್ ಆಫ್ ಡೇಟಾಬೇಸ್. ಇದರಲ್ಲಿ ಡೇಟಾನ ನಾವು ಟೇಬಲ್ಸ್ ಮುಖಾಂತರ ಸ್ಟೋರ್ ಮಾಡಿರ್ತೀವಿ. ಸೊ ಅದನ್ನು ರಿಲೇಷನಲ್ ಡೇಟಾಬೇಸ್ ಅಂತ ಕರಿತೀವಿ. ಸೊ ಟೇಬಲ್ ಅಂದರೆ ಏನಿಲ್ಲಿ? ಸೊ ಟೇಬಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಕಲೆಕ್ಷನ್ ಆಫ್ ಅ ಡೇಟಾ. ಒಂದು ಸ್ಟ್ರಕ್ಚರ್ ಫಾರ್ಮ್ಯಾಟ್ ಆಗಿ ಇರುತ್ತೆ, ಇನ್ ದ ಫಾರ್ಮ್ ಆಫ್ ಲೈಕ್ ರೋಸ್ ಇರ್ಬೋದು, ಕಾಲಮ್ಸ್ ಇರ್ಬೋದು. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಲೈಕ್ 1 and 2. ಸೊ ದೀಸ್ ಆರ್ 2 ರೋಸ್ ಇದೆ ಆ್ಯಂಡ್ 2 ಕಾಲಮ್ಸ್ ಇದೆ. ಒಂದು ಸ್ಪೆಸಿಫಿಕ್ ಸ್ಟ್ರಕ್ಚರಲ್ಲಿ ಇದನ್ನು ಸೇವ್ ಮಾಡಿದ್ದೀವಿ. ಸೊ ಇದನ್ನು ಟೇಬಲ್ ಅಂತ ಕರಿತೀವಿ. ಸೊ ಅದಕ್ಕೆ ಇದನ್ನು ರಿಲೇಷನಲ್ ಡೇಟಾಬೇಸ್ ಅಂತ ಹೇಳ್ತೀವಿ, ಲೈಕ್ ರೋಸ್ ಆ್ಯಂಡ್ ಕಾಲಮ್ಸ್. ಲೈಕ್ ಸ್ಟೂಡೆಂಟ್ ID 1 ಅಂತ ಇದ್ದರೆ LIS ಬಂದು he has a student ID like 1. ಸೊ ಆ ಥರ ಇಟ್ಸ್ ಜಸ್ಟ್ ಬಟ್ ಎ ಟೇಬಲ್. ನಾವು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನಂತ ನೋಡೋಣ. ಡೇಟಾಬೇಸ್ ಇಟ್ ರಿಕ್ವೈರ್ಸ್ ಅ ಸಾಫ್ಟ್ವೇರ್ ಪ್ರೋಗ್ರಾಮ್ ಡೆಫಿನೆಟ್ಲಿ. ಸೊ ಯಾವುದೇ ಡೇಟಾಬೇಸ್ ಇದ್ರೂ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಬೇಕೇ ಬೇಕು.
ಆ ಸಾಫ್ಟ್ವೇರ್ನ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಸಾಫ್ಟ್ವೇರ್ನ ನಾವು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಸೊ ಆರ್ ಡಿ ಬಿ ಎಮ್ ಎಸ್ ನಮ್ಗೆ ಏನಕ್ಕೆ ಬೇಕು ಅಂದರೆ ಸೊ ಆರ್ ಡಿ ಬಿ ಎಮ್ ಎಸ್ ಬಂದು ಈ ಒಂದು ಸಾಫ್ಟ್ವೇರ್ ಬಂದು ಒಂದು ಇಂಟ್ರ್ಯಾಕ್ಟ್ ಮಾಡುತ್ತೆ. ನಾವು ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ತುಂಬ ಅವಶ್ಯಕತೆ ಇದೆ. ಸೊ ಇದು ಲೈಕ್ ಅಪ್ಡೇಟ್ ಮಾಡೋಕ್ಕೆ ಯೂಸ್ ಮಾಡುತ್ತೆ, ಮ್ಯಾನೇಜ್ ಮಾಡೋಕ್ಕೆ ಯೂಸ್ ಮಾಡುತ್ತೆ, ರಿಟ್ರೀವ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಲೈಕ್ ಡಿಫ್ರೆಂಟ್ ಟೇಬಲ್ಸಿಂದ ರಿಟ್ರೀವ್ ಮಾಡೋಕ್ಕೆ, ಅಪ್ಡೇಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಸೊ ಇಲ್ಲಿ 2 ಟೇಬಲ್ಸ್ ಇದೆ. ಒನ್ ಇಸ್ ಲೈಕ್ ಕಸ್ಟಮರ್ ಟೇಬಲ್, ಇನ್ನೊಂದು ಆರ್ಡರ್ ಟೇಬಲ್ ಅಂತ ಇದೆ. ಸೊ ಇದರಲ್ಲಿ ಲೈಕ್ ಟೂ ಟೇಬಲ್ಸ್ ರಿಲೇಷನ್ ಇದೆ ಇಲ್ಲಿ. ಸೊ ಕಸ್ಟಮರ್ ಐ ಡಿ ಆ್ಯಂಡ್ ನೇಮ್, ಆ್ಯಂಡ್ ಇಲ್ಲಿ ಕಾಮನ್ ಆಗಿರೋದು ಕಸ್ಟಮರ್ ಐ ಡಿ. ಬಿಕಾಸ್ ಇಲ್ಲಿ ಕಸ್ಟಮರ್ ಐ ಡಿ 1, ಇಲ್ಲೂ ಕಸ್ಟಮರ್ ಐ ಡಿ 1 ಇದೆ ಟೇಬಲ್ 1ಅಲ್ಲೂ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಲೈಸ್. ದ ನೇಮ್ ಆಫ್ ದ ಪರ್ಸನ್ ಆ್ಯಂಡ್ ಹಿಸ್ ಐ ಡಿ ವಿಲ್ ಬಿ 1. ಸೊ ಅವರು ಲೈಕ್ ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರಾಡಕ್ಟ್ದು ಆರ್ಡರ್ ಐ ಡಿ ಏನು. ಸೊ ಈ ಥರ ದ ರಿಲೇಷನ್ ಬಿಟ್ವೀನ್ ಆಫ್ ಟೂ ಟೇಬಲ್ಸ್. ಸೊ ಈಗ ನೋಡಿದ್ರೆ ಇಲ್ಲಿ ಸೊ ಕಸ್ಟಮರ್ ಟೇಬಲಲ್ಲಿ ಇರುವಂತಹ ಕಸ್ಟಮರ್ ಐ ಡಿ ವಿಲ್ ಬಿ ಅ ಪ್ರೈಮರಿ ಕೀ, ಬಿಕಾಸ್ ದಟ್ ಐ ಡಿ ಕೆನಾಟ್ ಬಿ ಚೇಂಜ್. ಇಟ್ ವಿಲ್ ಬಿ ಯುನಿಕ್ ಆ್ಯಂಡ್ ಇಟ್ ಫಾರ್ ದ ಈಚ್ ರೋಸ್. ಆ್ಯಂಡ್ ಟೇಬಲ್ 2 ಅಲ್ಲಿ ನೋಡಿದ್ರೆ ಇಟ್ ಈಸ್ ಲೈಕ್ ಇಲ್ಲಿ ಆರ್ಡರ್ ಐ ಡಿ ಇದೆ, ಕಸ್ಟಮರ್ ಐ ಡಿ ಇದೆ ಆ್ಯಂಡ್ ಪ್ರಾಡಕ್ಟ್ ಇದೆ. ಇಲ್ಲಿ ಕಾಮನ್ ಥಿಂಗ್ ಇಸ್ ದ ಕಸ್ಟಮರ್ ಐ ಡಿ. ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಫಾರ್ ದ ಮಲ್ಟಿಪಲ್ ಟೇಬಲ್. ಸೊ ಇಲ್ಲಿ ನಾವು ಆರ್ಡರ್ಸ್ ಅನ್ನೋ ಟೇಬಲಲ್ಲಿ ಟೇಬಲ್ 2 ಅಲ್ಲಿ ಕಸ್ಟಮರ್ ಐ ಡಿ ವಿಲ್ ಬಿ ದ ಫಾರಿನ್ ಕೀ ಆಗುತ್ತೆ. ಸೊ ದ ರಿಲೇಷನ್ಶಿಪ್ ಅಲೌಸ್ ದ RDBMS to connect customers with their orders. ಅವ್ರ ಆರ್ಡರ್ಸ್ ಏನಿದೆ, ಸೊ ಆ ಕಸ್ಟಮರ್ ಐ ಡಿಗೆ ಯಾವ್ಯಾವ ಆರ್ಡರ್ಸ್ ಇದೆ ಆ್ಯಂಡ್ ದ ಪ್ರಾಡಕ್ಟ್, ಯಾವ ಪ್ರಾಡಕ್ಟ್ ಐ ಡಿ ಜೊತೆ ಮ್ಯಾಚ್ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ಈಸ್ ಅ ಪಾಪ್ಯುಲರ್ ಸಾಫ್ಟ್ವೇರ್ಸ್ನ ನೋಡೋಣ. ಯಾವ ಇಂಡಸ್ಟ್ರೀಸಲ್ಲಿ ಯಾವ್ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಈಸ್ ಅಫ್ಕೋರ್ಸ್ ಲೈಕ್ MySQL ಯೂಸ್ ಮಾಡ್ತಾರೆ, ಮೈಕ್ರೋಸಾಫ್ಟ್ SQL ಸರ್ವರ್, ಒರಾಕಲ್ ಡೇಟಾಬೇಸ್ ಆ್ಯಂಡ್ SQLite. ಸೊ ಇನ್ನೂ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಅವೈಲೇಬಲ್ ಇದೆ. ಸೊ ಡಿಪೆಂಡ್ಸ್ ಆನ್ ದ ಯೂಸರ್ಸ್ ಮೇಲೆ ಹೋಗುತ್ತೆ. ಸೊ ಇದು ಯಾಕೆ ಯೂಸ್ ಮಾಡಬೇಕು ಒರಾಕಲ್ RDBMS? ಲೈಕ್ ಆ್ಯಸ್ ಐ ಸೆಡ್, ಎಸ್, ಡೇಟಾನ ತುಂಬ ಎಫಿಷಿಯೆಂಟಾಗಿ ಆರ್ಗನೈಸ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿ ಥರ ಡೂಪ್ಲಿಕೇಶನ್ಸ್ ಆಗಿರಲ್ಲ, ಕ್ರಿಯೇಟ್ ಆಗದಿರೋ ಥರ ನೋಡ್ಕೊಳುತ್ತೆ. ಆ್ಯಂಡ್ ಆಲ್ಸೋ ಮೇಂಟೈನ್ಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸಪೋರ್ಟ್ಸ್ ಅ ಹ್ಯೂಜ್ ಕಾಂಪ್ಲೆಕ್ಸ್ ಕ್ವೆರಿ ಥ್ರೂ ಇಟ್ ಸಪೋರ್ಟ್ಸ್ ಆ್ಯಂಡ್ ಹ್ಯಾಂಡಲ್ಸ್ ಇಟ್ ಅ ಲಾರ್ಜ್ ಅಮೌಂಟ್ ಆಫ್ ಸ್ಟ್ರಕ್ಚರ್ಡ್ ಡೇಟಾ. ಸೊ ಒರಾಕಲ್ ಡೇಟಾಬೇಸ್. ಸೊ ಈ ಒಂದು ಒರಾಕಲ್ ಡೇಟಾಬೇಸಲ್ಲಿ ಅದರ ಲೈಕ್ ಡಿಫ್ರೆಂಟ್ ವರ್ಷನ್ ಇದೆ. SQL ಲ್ಯಾಂಗ್ವೇಜ್ ಆ ಒಂದು ಲೈಕ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅಂದರೆ ಲೈಕ್ ಇನ್ ಸಿಂಟ್ಯಾಕ್ಸಲ್ಲಿ ಇರ್ಬೋದು, ಸಿಂಟ್ಯಾಕ್ಸಲ್ಲಿ ಕೂಡ ವೇರಿಯೇಷನ್. ಸೊ ಇದು ಆ್ಯಂಡ್ ಎಸ್, ದೇ ಆಲ್ ಸಪೋರ್ಟ್ ಅಟ್ ಲೀಸ್ಟ್ ದ ಮೇಜರ್ ಕಮ್ಯಾಂಡ್ಸ್. ಸೊ ಆ ಸಿಂಟ್ಯಾಕ್ಸಲ್ಲಿ ನಾ ಹೇಳ್ದಂಗೆ ಏನಾದರೂ ವೇರಿಯೇಷನ್ ಇದ್ದರೆ, ಮೇಜರ್ ಕಮ್ಯಾಂಡ್ಸ್ ಇದ್ದರೆ ಲೈಕ್ ಸೆಲೆಕ್ಟ್, ಅಪ್ಡೇಟ್, ಡಿಲೀಟ್, ಇನ್ಸರ್ಟ್. ಸೊ ಈ ಕಮ್ಯಾಂಡ್ಸಲ್ಲಿ ಯಾವುದೇ SQL ಭಾಷೆ ಲೈಕ್ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡಿದ್ರು ಇದೆಲ್ಲ ಒಂದೇ ಇರುತ್ತೆ. ಸೊ ಇದರಲ್ಲಿ ಒರಾಕಲ್ SQL ಆ್ಯಂಡ್ ಒರಾಕಲ್ RDBMSನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಕಮ್ ಟು ದ ಇನ್ಸ್ಟಾಲೇಷನ್. ಸೊ ಇದನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡೋದು? ಜಸ್ಟ್ ವಿ ಕ್ಯಾನ್ ಡೂ ಅ ಥಿಂಗ್. oracle.com ವೆಬ್ಸೈಟ್ಗೆ ಹೋಗಿ, you can download in the free. You can search like just oracle.com ಸರ್ಚ್ಗೆ ಹೋಗಿ ಲೈಕ್ ಇದನ್ನು ಸರ್ಚ್ ಮಾಡಿದ್ರೆ ಇಲ್ಲಿ SQL ಡೆವಲಪರ್ನ ಕ್ಲಿಕ್ ಮಾಡಿದ್ರೆ ದ ಲೇಟೆಸ್ಟ್ ವರ್ಷನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಲೈಕ್ ಡೌನ್ಲೋಡ್ SQL ಡೆವಲಪರ್ ಮೇಲೆ ಕ್ಲಿಕ್ ಮಾಡಿ. ಸೊ ದಿಸ್ ಇಸ್ ಅ ಲೇಟೆಸ್ಟ್ ವರ್ಷನ್. ಆ್ಯಂಡ್ ನಿಮ್ಮದು ವಿಂಡೋಸ್ ಆಗಿದ್ದರೆ ಇಲ್ಲ ಮ್ಯಾಕ್ ಆಗಿದ್ದರೆ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಆನ್ ದ ಬೇಸಿಸ್ ಆನ್ ದ್ಯಾಟ್.
ಎಸ್. ಒರಾಕಲ್ ಎಸ್ ಕ್ಯೂ ಎಲ್ ಡೆವಲಪರ್ ಬಂದು ಇದು ಫ್ರೀ ಇರುತ್ತೆ ಆ್ಯಂಡ್ ಇಟ್ಸ್ ಎ ಇಂಟಿಗ್ರೇಟ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್. ಸೊ ಇದರಲ್ಲಿ ಕ್ವೆರೀಸ್ನ ನಾವು ಡೇಟಾಬೇಸ್ಗೆ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ಯಾ ಲೆಟ್ ಅಸ್ ಇನ್ಸ್ಟಾಲ್. ಎಸ್, ಇದು ಫ್ರೀ ಇದೆ, ಯು ಕ್ಯಾನ್ ಇನ್ಸ್ಟಾಲ್ ಟು. ಯಾ, ಇಟ್ ಈಸ್ ಟೇಕಿಂಗ್ ಟೈಮ್. ಓಕೆ, ಈಗ ಇನ್ಸ್ಟಾಲ್ ಆಗಲಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಜಸ್ಟ್ ಸಮರಿಗೆ ಹೋಗೋಣ. ಸಮರಿಗೆ ಹೋಗೋಣ. ಎಸ್ ಕ್ಯೂ ಎಲ್ ಅಂದರೆ ಏನು? ಇದು ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಏನಕ್ಕೆ ಯೂಸ್ ಮಾಡ್ತೀವಿ? ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಡೇಟಾನ ಮ್ಯಾನಿಪುಲೇಟ್ ಯೂಸ್ ಮಾಡ್ತೀವಿ, ಆ್ಯಂಡ್ ಡೇಟಾನ ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾ, ನೆಕ್ಸ್ಟ್ ಡೇಟಾ. ಸೊ ಡೇಟಾ ಬಂದು ಒಂದು ರಾ ಫ್ಯಾಕ್ಟ್ಸ್, ಇಟ್ ಮೇ ಬಿ ನಂಬರ್, ವರ್ಡ್ಸ್, ಎನಿಥಿಂಗ್ ಇಟ್ ಮೈಟ್ ಬಿ, ಮೆಷರ್ಮೆಂಟ್ ಇರ್ಬೋದು. ಆ್ಯಂಡ್ ಡೇಟಾಬೇಸ್ ಅಂದರೆ ಏನು? ಸೊ ಇದನ್ನು ನಾವು ಆರ್ಗನೈಸ್ಡ್ ಕಲೆಕ್ಷನ್ ಆಗಿ ಎಲೆಕ್ಟ್ರಾನಿಕಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ಡೇಟಾಬೇಸ್ ಅಂತ ಕರಿತೀವಿ. ಸೊ ರಿಲೇಷನಲ್ ಡೇಟಾಬೇಸ್ ಅಂದರೆ ಒಂದು ಡೇಟಾನ ಟೇಬಲ್ ಫಾರ್ಮ್ಯಾಟಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ಸೊ ಅದನ್ನು ಲೈಕ್ ರಿಲೇಷನಲ್ ಡೇಟಾಬೇಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಅ ಟೇಬಲ್? ಸೊ ಟೇಬಲ್ ಬಂದು ಇಟ್ಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ, ಒಂದು ಸ್ಟ್ರಕ್ಚರ್ ಫಾರ್ಮ್ಯಾಟ್ ಆಗಿ ಇರುತ್ತೆ. ಇಟ್ಸ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ಯಾಟ್ ಇನ್ ದ ಸೆನ್ಸ್ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ರೂಪದಲ್ಲಿ. ಸೊ RDBMS ಬಂದು ಇಟ್ ಈಸ್ ಲೈಕ್ ಇಂಟರ್ಫೇಸ್ ಬಿಟ್ವೀನ್ ಒಂದು ರಿಲೇಷನಲ್ ಡೇಟಾಬೇಸ್ ಆ್ಯಂಡ್ ಮತ್ತು ಎಂಡ್ ಯೂಸರ್ ನಡುವೆ. ಇಟ್ಸ್ ಅನ್ ಇಂಟರ್ಫೇಸ್. ಲೆಟ್ ಅಸ್ ಸಿ ಇಟ್ ಇಸ್ ಇನ್ಸ್ಟಾಲ್ ಆಗಿದೆಯಾ? ಯಾ, ಆಗ್ತಾ ಇದೆ. ಆಗ್ತಾ ಇದೆ. ಯೂಶ್ವಲಿ ಇಟ್ ಡಿಪೆಂಡ್ಸ್, ಟೈಮ್ ತೊಗೊಳುತ್ತೆ. ಎಸ್, ಇನ್ಸ್ಟಾಲ್ ಆಗಿದ ತಕ್ಷಣ ಲೆಟ್ಸ್ ಯಾ ಎಸ್, ಇನ್ಸ್ಟಾಲ್ ಆಯಿತು. ಓಪನ್. ದ ಲೇಟೆಸ್ಟ್ ವರ್ಷನ್ನ ಇನ್ಸ್ಟಾಲ್ ಮಾಡಿ. Yeah, so finally installation has been done.